ಹಲೋ ಎವ್ರಿವನ್, ಕಲಾಂ ಬ್ಯಾಚ್ ಜಿಯೋಗ್ರಫಿಯಲ್ಲಿ ಮುಂದೆ ನಾವು ನೋಡಲಿಕ್ಕಿರೋದು ಮ್ಯಾಂಟಲ್ ಮತ್ತು ಎಸ್ತೆನೋಸ್ಪಿಯರ್. ಈ ಶಬ್ದಗಳು ಕನ್ನಡದಲ್ಲಿ ಹುಡುಕಿದ್ರೆ ತುಂಬ ಕಡೆ ತುಂಬ ಬೇರೆ ಬೇರೆ ರೀತಿಯ ಅರ್ಥವನ್ನು ಕೊಡ್ತಾರೆ. ಅದ್ರ ಬದಲು ಇಂಗ್ಲೀಷ್ನಲ್ಲೇ ತಿಳಿದಿಟ್ಕೊಳ್ಳಿ. ಇದನ್ನು ಇಂಗ್ಲೀಷ್ನಲ್ಲೇ ಡೈರೆಕ್ಟಾಗಿ ಬರೆದ್ರೂ ಪ್ರಾಬ್ಲಮ್ ಏನಿಲ್ಲ. ಅಂತಂದರೆ ಇಂಥ ಕೆಲವು ಶಬ್ದಗಳನ್ನು ಡೈರೆಕ್ಟಾಗಿ ಇಂಗ್ಲೀಷ್ನಲ್ಲಿ ಅಂತಂದರೆ ಮೇನ್ಸ್ನಲ್ಲಿ ಕನ್ನಡ ಅಕ್ಷರ ಇರ್ಬೋದು, ಇಂಗ್ಲೀಷ್ ಶಬ್ದ ಅದು ಮ್ಯಾಂಟಲ್, ಎಸ್ತೆನೋಸ್ಪಿಯರ್. ಸೊ ಇದಕ್ಕೆಲ್ಲ ಇಂಥದ್ದೇ ಪರ್ಫೆಕ್ಟ್ ಶಬ್ದ ಅಂತ ಇಲ್ಲ, ಯಾಕಂದರೆ ಮೂಲ ಇಂಗ್ಲೀಷಿಂದಲ್ವಾ ಇದು. ಕನ್ನಡದಲ್ಲಿ ಬೇರೆ ಬೇರೆ ರೀತಿ ಅನುವಾದಗಳಿದೆ. ಸಾಧ್ಯ ಆದರೆ ನೋಡೋಣ ಮತ್ತೆಲ್ಲಾದರೂ ಸರಿಯಾದ ಶಬ್ದ ಸಿಕ್ಕಿದ್ರೆ. ಮೊದಲು ಹೇಳ್ಬೋದು ನಾವು ಮಧ್ಯಪದರ ಈ ರೀತಿ ಹೇಳ್ತಾ ಹೋಗ್ಬೋದು, ಆದರೆ ಇಂಗ್ಲೀಷ್ ಶಬ್ದಗಳನ್ನು ನೋಡಿಟ್ಕೊಳ್ಳಿ. ನಾವು ಹಿಂದಿನ ವಿಡಿಯೋದಲ್ಲಿ ಭೂಮಿ ಅಲ್ವಾ, ಭೂಮಿ ಬಗ್ಗೆ, ಅದರ ಕ್ರಸ್ಟ್ ಅಂತಂದರೆ ಹೊರಪದರ ಹೇಗಿದೆ, ಹೇಗೆ ರಚನೆ ಆಗಿದೆ, ಅಲ್ಲಿ ಸಿಯಾಲ್ ಅಂತಂದರೆ ಏನು, ಸೀಮಾ ಅಂತಂದರೆ ಏನು, ಕಾಂಟಿನೆಂಟಲ್ ಕ್ರಸ್ಟು, ಓಷಿಯಾನಿಕ್ ಕ್ರಸ್ಟು, ಯಾವುದು ಹೆಚ್ಚು ಡೆನ್ಸಿಟಿ ಇರುತ್ತೆ, ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಯಾವುದು ಕೆಳಗಡೆ ಹೋಗುತ್ತೆ, ಕೆಳಗಡೆ ಹೋಗಿ ಯಾಕೆ ಅದು ಮತ್ತೆ ನಿರ್ಮಾಣ ಆಗುತ್ತೆ, ನೆನಪಾಗ್ತಾ ಇದೆಯಾ? ಎಲ್ಲ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಈಗ ನಾವು ಮುಂದೆ ನೋಡಲಿಕ್ಕಿರೋದು ಕ್ರಸ್ಟ್ ಆಯಿತು. ಕ್ರಸ್ಟ್ ಆದಮೇಲೆ ನೆಕ್ಸ್ಟ್ ಬರೋದು ಮ್ಯಾಂಟಲ್, ಮೇಲ್ಪದರ ಕ್ರಸ್ಟು, ತೊಗಟೆ ಅಂತಲೂ ಹೇಳ್ಬೋದು, ಹೊರಪದರ ಅಂತಲೂ ಹೇಳ್ಬೋದು, ಅದು ಕ್ರಸ್ಟ್ ಆದಮೇಲೆ ಇರೋದು ಮ್ಯಾಂಟಲ್ಲು. ನೋಡಿ, ಕ್ರಸ್ಟಿಂದ ಭೂಮಿಯ ಆಳದ 2900 ಕಿಲೋಮೀಟರ್ ತನಕನೂ ಹರಡ್ಕೊಂಡಿದೆ ಯಾವುದು, ಮ್ಯಾಂಟಲ್ಲು. ಅಂದರೆ ಇಡೀ ಭೂಮಿಯ ಒಟ್ಟು ಗಾತ್ರದಲ್ಲಿ 84% ಇದೆ ಮ್ಯಾಂಟಲ್ಲು. ಮತ್ತು ಮಾಸ್ನಲ್ಲಿ 67% ಭಾಗ ಮ್ಯಾಂಟಲ್ನಲ್ಲೇ ಇದೆ. ನೋಡಿ, ಭೂಮಿಯ ಒಟ್ಟು ರೇಡಿಯಸ್ ಏನು, ಮಿಡ್ಲ್ ಪಾಯಿಂಟಿಗೆ ಹೋಗಬೇಕು ಅಂತಂದರೆ ಮೇಲ್ಗಡೆಯಿಂದ ಎಷ್ಟು, 6371 ಕಿಲೋಮೀಟರ್ ರೇಡಿಯಸ್ಸು, 6371 ಕಿಲೋಮೀಟರ್. ನಾವು ಮೇಲ್ಗಡೆ ಝೀರೋಯಿಂದ ಶುರು ಮಾಡ್ತೇವೆ. ಶುರು ಮಾಡಿದ್ಮೇಲೆ ಕೆಳಗಡೆ 2900 ಕಿಲೋಮೀಟರ್ ತನಕನೂ ಮ್ಯಾಂಟಲ್ಲೇ ಇದೆ. ಸುಮಾರು 84% ಅಗ್ರಿಗೇಟ್ ವಾಲ್ಯೂಮ್, 67% ಮಾಸ್. ಸೊ ಈ ರೀತಿಯಾಗಿ ಮ್ಯಾಂಟಲ್ ಇದೆ. 84% ಭಾಗ ಮತ್ತು ಒಟ್ಟು ತೂಕದ 67% ಭಾಗ. ಗಾತ್ರದಲ್ಲಿ 84%, ತೂಕದಲ್ಲಿ 67%. ಈ ರೀತಿಯಾಗಿ ಮ್ಯಾಂಟಲ್ ಹಬ್ಕೊಂಡಿದೆ. ದೊಡ್ಡದು ಇದು, ಭಾರವಾಗಿರೋದು ಮತ್ತು ಮಿಡ್ಲ್ ಇರೋದು. ಇದರಲ್ಲಿ ಮ್ಯಾಂಟಲ್, ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಮ್ಯಾಂಟಲ್ ಅಂತ ಹೇಳ್ಬೋದು. ಎರಡು ರೀತಿಯಾಗಿ ವಿಭಾಗಿಸ್ತಾರೆ, ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್. ಇಲ್ಲಿ ಪ್ರತಿಯೊಂದು ಲೇಯರ್ ಆದಮೇಲೆ ಇನ್ನೊಂದು ಲೇಯರ್ ಬರೋದ ತನಕ, ಅಂದರೆ ಒಂದು ಲೇಯರ್ ಮುಗಿದು ಇನ್ನೊಂದು ಲೇಯರ್ ಸ್ಟಾರ್ಟ್ ಆಗುತ್ತಲ್ವಾ, ಮಿಡ್ಲಲ್ಲಿ ಒಂದು ಕಾಲ್ಪನಿಕ ರೇಖೆ ಅಂತ ಹೇಳ್ಬೋದು. ಅಂದರೆ ನಾವೇ ಅದನ್ನು ಮಾಡ್ಕೊಂಡಿರೋದು ಡಿಸ್ಕಂಟಿನ್ಯೂಟಿ ಅಂತ. ಇದು ಇಲ್ಲಿ ಎಂಡ್ ಆಗುತ್ತೆ, ಇನ್ನೊಂದು ಲೇಯರ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ನಾವು ಒಂದು ಡಿಸ್ಕಂಟಿನ್ಯೂಟಿ ಅಂತ ಹೆಸರು ಕೊಡ್ತೇವೆ. ಸೊ ಇಲ್ಲಿ ಮ್ಯಾಂಟಲ್ನಲ್ಲಿ ಮೇಲ್ ಮ್ಯಾಂಟಲ್ ಅಂತಿದೆ, ಅದಾದಮೇಲೆ ಕೆಳ ಮ್ಯಾಂಟಲ್. ಮೇಲ್ ಮ್ಯಾಂಟಲ್ ಅಂತಂದರೆ ಅಪ್ಪರ್ ಮ್ಯಾಂಟಲ್, ಅದಾದಮೇಲೆ ಲೋವರ್ ಮ್ಯಾಂಟಲ್. ಇಮೇಜ್ ನೋಡಿ. ಸೊ ಇಲ್ಲೂ ಸಹ ಇದೆ. ಡಿಸ್ಕಂಟಿನ್ಯೂಟಿ ಬಗ್ಗೆ ಆಮೇಲೆ ಹೇಳ್ತೇನೆ. ನೆಕ್ಸ್ಟು ಎಸ್ತೆನೋಸ್ಪಿಯರ್. ಈಗ ಮೇಲ್ ಮ್ಯಾಂಟಲ್ ಇನ್ನೊಂದು ಸರಿ ನೋಡಿ. ಭೂಮಿ ಹೀಗಿದೆ, ಮೇಲ್ಗಡೆ ಇರೋದು ಕ್ರಸ್ಟ್ ಆದಮೇಲೆ ಇರೋದು ಮ್ಯಾಂಟಲ್ಲು, ಕ್ರಸ್ಟ್ ಆದಮೇಲೆ ಮ್ಯಾಂಟಲ್ ಇದೆ, ಮ್ಯಾಂಟಲ್ ಆದಮೇಲೆ ಕೋರ್ ಇದೆ. ಇದು ಕ್ರಸ್ಟು. ನೆಕ್ಸ್ಟ್ ಇದು ಮ್ಯಾಂಟಲ್ನಲ್ಲೇ ಇನ್ನೊಂದು ಪದರ, ಅಂದರೆ ಅಪ್ಪರ್ ಮ್ಯಾಂಟಲ್ಲು, ಅದಕ್ಕಿಂತ ಕೆಳಗಡೆ ಇರೋದು ಲೋವರ್ ಮ್ಯಾಂಟಲ್ಲು, ಈ ರೀತಿ. ಸೊ ಇದು ಅಪ್ಪರು, ಇದು ಲೋವರು. ಈಗ ಈ ಅಪ್ಪರ್ ಇದೆಯಲ್ವಾ, ಅಪ್ಪರಿನ ಪ್ರಮುಖ ಭಾಗ ಎಸ್ತೆನೋಸ್ಪಿಯರ್ ಅಂತ ಕರೀತಾರೆ. ಎಸ್ತೆನೋ ಅಂತಂದರೆ ದುರ್ಬಲ ಅಥವಾ ಶಕ್ತಿ ಇಲ್ಲದೆ ಇರೋದು, ವೀಕ್ ಅಂತ. ಇದು ನೋಡಿ ಸುಮಾರು 400 ಕಿಲೋಮೀಟರ್ ತನಕ ಇದೆ ಎಸ್ತೆನೋಸ್ಪಿಯರು. ಮತ್ತು ಇಲ್ಲಿ ಹೇಗಿರುತ್ತೆ ಅಂತಂದರೆ ತಾಪಮಾನ ಜಾಸ್ತಿ ಇರುತ್ತೆ, 1300 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಕಲ್ಲುಗಳು ಗಟ್ಟಿಯಾಗಲೂ ಇರೋದಿಲ್ಲ, ತುಂಬ ಗಟ್ಟಿಯಾಗೂ ಇರೋದಿಲ್ಲ, ನೀರು ತರಹ ದ್ರವವಾಗೂ ಇರೋದಿಲ್ಲ. ಒಂದು ರೀತಿ ಪ್ಲಾಸ್ಟಿಕ್ ಆಗಿರುತ್ತಲ್ವ, ಅಥವಾ ಗಟ್ಟಿಯಾದ ಜೇನುತುಪ್ಪ ಇರುತ್ತಲ್ವ, ಆ ರೀತಿ ಇರುತ್ತೆ ಇಲ್ಲಿನ ಒಂದು ಸ್ಟ್ರಕ್ಚರ್.
ತಾಪಮಾನ ಜಾಸ್ತಿ ಇದೆ, ಕಲ್ಲುಗಳು ಗಟ್ಟಿಯಾಗಲೂ ಇರೋದಿಲ್ಲ, ತಾಪಮಾನ ಜಾಸ್ತಿ ಇರೋದ್ರಿಂದ ಕರಗುತ್ತೆ. ಹಾಗಂತ ನೀರಾಗ್ಬಿಡೋದಿಲ್ಲ, ದ್ರವವಾಗೂ ಇರೋದಿಲ್ಲ. ಹಾಗಾಗಿ ಅದಕ್ಕೆ ನಾವು ಸೆಮಿ ಫ್ಲೂಯಿಡ್ ಸ್ಟೇಟ್ ಅಂತ ಕರಿತೇವೆ, ಅಥವಾ ಪ್ಲಾಸ್ಟಿಕ್ ಸ್ಟೇಟ್ ಅಂತ ಕರಿತೇವೆ. ಏಸ್ಟೆನೋಸ್ಪಿಯರ್ ಆ ರೀತಿ ಇರುತ್ತೆ. ಸೊ ಈ ಏಸ್ಟೆನೋಸ್ಪಿಯರ್ನಲ್ಲಿ ಈ ರೀತಿ ಇರುತ್ತಲ್ವ, ಇದೇ ಮುಂದೆ ಸ್ಫೋಟ ಆಗುತ್ತೆ. ಈ ಜ್ವಾಲಾಮುಖಿಗಳು ಸ್ಫೋಟಗೊಂಡಾಗ ಭೂಮಿಯ ಮೇಲ್ಮೈಗೆ ಚಿಮ್ಮುತ್ತಲ್ವ ಲಾವಾರಸ ಇರೋದೇ ಈ ಏಸ್ಟೆನೋಸ್ಪಿಯರಲ್ಲಿ. ಇಲ್ಲಿಂದಾನೇ ಬರೋದು ಅದು. ಲಾವಾರಸ ಹುಟ್ಟೋದೇ ಇಲ್ಲಿ ಅಂತ ಹೇಳ್ಬೋದು. ಸೋರ್ಸ್ ಆಫ್ ಮ್ಯಾಗ್ಮಾ ಅಂತ ಕರಿತೇವೆ. ಹೊರಗಡೆ ಬಂದರೆ ಲಾವಾ, ಒಳಗಡೆ ಇದ್ದರೆ ಮ್ಯಾಗ್ಮಾ. ಸೊ ಮ್ಯಾಗ್ಮಾ ಒಳಗಡೆ ಇರೋದು ಈ ಏಸ್ಟೆನೋಸ್ಪಿಯರಲ್ಲಿ. ಮತ್ತು ಈ ಕ್ರಸ್ಟು ಹೊರಪದರ ಮತ್ತು ಈ ಮೇಲ್ ಮ್ಯಾಂಟಲ್ ಅಂತಂದರೆ ಅಪ್ಪರ್ ಮ್ಯಾಂಟಲ್, ಎರಡನ್ನ ಸೇರಿಸಿ ನಾವು ಲಿಥೋಸ್ಪಿಯರ್ ಅಂತ ಕರಿತೇವೆ. ಕಲ್ಲಿನ ಪದರ ಇದು ಲಿಥೋಸ್ಪಿಯರ್. ಲಿಥಿಕ್, ಪ್ಯಾಲಿಯೋಲಿಥಿಕ್ ಅಂತೆಲ್ಲ ಬಂದಿತ್ತಲ್ವ ಹಿಸ್ಟ್ರಿಯಲ್ಲಿ. ಲಿಥಿಕ್ ಅಂತಂದರೆ ಕಲ್ಲಿಗೆ ಸಂಬಂಧಪಟ್ಟಿರೋದು, ಲಿಥೋಸ್ ಅಂತಂದರೆ. ಸೊ ಇಲ್ಲೂ ಸಹ ಕಲ್ಲಿನ ಪದರ, ಶಿಲಾಮಂಡಲ. ಸೊ ಇದರ ದಪ್ಪ ಸುಮಾರು 10ರಿಂದ 200 ಕಿಲೋಮೀಟರ್ ತನಕನೂ ಇರುತ್ತೆ. ಸೊ ಅಪ್ಪರ್ ಮ್ಯಾಂಟಲ್ ಮತ್ತು ಕ್ರಸ್ಟ್. ಸೊ ಲಿಥೋಸ್ಪಿಯರ್ ಅಂತಂದರೆ ಏನು? ಕ್ರಸ್ಟ್ ಮೇಲ್ಗಡೆ ನಾವಿರೋದು ಪ್ಲಸ್ ಅಪ್ಪರ್ ಮ್ಯಾಂಟಲ್. ಸೊ ಎರಡು ಸೇರಿಸಿ ನಾವು ಲಿಥೋಸ್ಪಿಯರ್ ಅಂತ ಕರೆಯೋದು. ಈ ಲಿಥೋಸ್ಪಿಯರ್ ಅಥವಾ ಈ ಪ್ಲೇಟ್ಗಳು, ಶಿಲಾಮಂಡಲದ ಒಂದು ದೈತ್ಯ ಫಲಕಗಳು, ಟೆಕ್ಟಾನಿಕ್ ಪ್ಲೇಟ್ಗಳೇನಾಗಿರುತ್ತೆ ಈ ಥರ ಮೇಲ್ಗಡೆ ಇರುತ್ತೆ. ಆದರೆ ಕೆಳಗಡೆ ಏನಿದೆ ಹೇಳಿ? ಕರಗಿದ ಜೇನುತುಪ್ಪ ಥರ ಏಸ್ಟೆನೋಸ್ಪಿಯರ್ ಇದೆ. ಇದು ಹೇಗಿದೆ? ದ್ರವ ರೂಪ, ಅಂದರೆ ಕಂಪ್ಲೀಟ್ ದ್ರವ ಅಲ್ಲ, ಸೆಮಿ ಫ್ಲೂಯಿಡಲ್ಲಿ ಇರೋದ್ರಿಂದ ಇದ್ರ ಮೇಲೆ ತೇಲ್ತಾ ಇದೆ ಇದು. ನೋಡಿ, ಯಾವುದೇ ವಸ್ತು ತೇಲ್ತಾ ಇದೆ ಅಂತಂದರೆ ಅದು ಚಲಿಸ್ತಾ ಇರುತ್ತೆ. ಜಾಗ ಇದೆ ಅಂತಾದರೆ ಚಲಿಸ್ತಾ ಇರುತ್ತೆ ಅಲ್ವಾ? ಸೊ ಭೂಮಿ ಮೇಲ್ಗಡೆನೂ ಹಾಗೆ. ಈ ಕೆಳಗಡೆ ಕರಗಿದ ಜೇನುತುಪ್ಪ ಥರ ಇರುವಂತಹ ಒಂದು ಏಸ್ಟೆನೋಸ್ಪಿಯರ್ ಇದೆ. ಅದರ ಮೇಲ್ಗಡೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಇದೆ. ಸೊ ಈ ಪ್ಲೇಟ್ಸ್ಗಳು ಚಲಿಸ್ತಾ ಇರುತ್ತೆ. ಅಂದರೆ ಸಡನ್ನಾಗಿ ಇವತ್ತಿಲ್ಲಿರೋದು ನಾಳೆ ಮತ್ತೆಲ್ಲೋ ಹೋಗುತ್ತೆ ಅಂತಲ್ಲ, ಇಲ್ಲ, ದೊಡ್ಡ ದೊಡ್ಡ ಪ್ಲೇಟ್ಸ್ಗಳು. ಸೊ ಈ ಚಲನೆಯಿಂದಾನೇ ಭೂಮಿ ಮೇಲೆ ಭೂಕಂಪ, ಪರ್ವತಗಳು ಇದೆಲ್ಲ ಸೃಷ್ಟಿಯಾಗೋದು. ಮುಂದೆ ಡೀಟೇಲಾಗಿ ನೋಡ್ತೇವೆ ನಾವು, ಟೆಕ್ಟಾನಿಕ್ ಪ್ಲೇಟು, ಕಾಂಟಿನೆಂಟಲ್ ಡ್ರಿಫ್ಟು ಎಲ್ಲವನ್ನು ನೋಡೋಣ. ಸೊ ಏಸ್ಟೆನೋಸ್ಪಿಯರ್ ಹೀಗಿದೆ ಅಂತ ಅಂದರೆ ಒಂಥರ ಸೆಮಿ ಫ್ಲೂಯಿಡ್ಡು. ಮತ್ತು ಕೆಳಗಡೆ ನಿನ್ನೆ ನೋಡಿದ ಕಾನ್ಸೆಪ್ಟೇ ಇದು. ನೋಡಿ, ಲಿಥೋಸ್ಪಿಯರ್ ಅಂತಂದರೆ ಸಾಲಿಡ್ ಕ್ರಸ್ಟ್ ಮೇಲ್ಗಡೆ ಇರೋದು ಮತ್ತು ಕೆಳಗಡೆ ಅಪ್ಪರ್ ಮ್ಯಾಂಟಲ್ಲು. ಹೌದು, ಎರಡೂ ಸೇರಿ ಲಿಥೋಸ್ಪಿಯರ್ ಆಗುತ್ತೆ. ನೋಡಿ, ನಿನ್ನೆ ನೋಡಿದ್ವಲ್ವ, ಈ ಥರ ಬ್ಲಾಕ್ಸು, ಒಂದು ಹೆಚ್ಚು ಡೆನ್ಸಿಟಿ ಇರೋದು ಕೆಳಗಡೆ ಹೋಗುತ್ತೆ, ಹಗುರ ಇರೋದು, ಡೆನ್ಸಿಟಿ ಕಡಿಮೆ ಇರೋದು ಮೇಲ್ಗಡೆ ಇರುತ್ತೆ. ಸೊ ಇದೆಲ್ಲ ತೇಲ್ತಾ ಇರುತ್ತೆ. ಈ ಥರ ತೇಲ್ತಾ ಮುಂದೆ ಘರ್ಷಣೆ ಆಗುತ್ತೆ ಅಲ್ವಾ? ಈಗ ದೊಡ್ಡ ಒಂದು ಪಾತ್ರೆ ಇದೆ, ಪಾತ್ರೆ ಮೇಲ್ಗಡೆ ಅಂದರೆ ಪಾತ್ರೆಯಲ್ಲಿ ನೀರಿದೆ ಅಂತ ಇಟ್ಕೊಳ್ಳೋಣ. ನೀರಿನಲ್ಲಿ ಕೆಲವು ವಸ್ತುಗಳು ತೇಲ್ತಾ ಇದೆ. ತೇಲ್ತಾ ಒಂದಕ್ಕೊಂದು ಹತ್ತಿರ ಬಂದಾಗ ಘರ್ಷಣೆ ಆಗುತ್ತೆ ಅಲ್ವಾ? ಘರ್ಷಣೆ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ನಮಗೆ ಚಿಕ್ಕ ಪಾತ್ರೆಯಲ್ಲಿ ಏನೂ ಎನರ್ಜಿ ಗೊತ್ತಾಗೋದಿಲ್ಲ, ಆದರೆ ಭೂಮಿ ಮೇಲೆ ದೊಡ್ಡ ದೊಡ್ಡ ಶಿಲಾಖಂಡಗಳಿದೆ. ಅವು ಏಸ್ಟೆನೋಸ್ಪಿಯರ್ ಮೇಲೆ ಚಲಿಸ್ತಾ ಇವೆ, ತೇಲ್ತಾ ಇವೆ. ಅದು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಆವಾಗ ನಾವು ಅನುಭವಿಸೋದು ಭೂಕಂಪ ಆಗಿರಬಹುದು, ಬೇರೆ ಬೇರೆ ಪರಿಣಾಮಗಳಿರುತ್ತೆ ಅದರದ್ದು. ಮುಂದೆ ನೋಡೋಣ. ಸೊ ಮೇಲ್ ಮ್ಯಾಂಟಲ್, ಅಪ್ಪರ್ ಮ್ಯಾಂಟಲಲ್ಲಿ ಏಸ್ಟೆನೋಸ್ಪಿಯರ್, ಅದ್ರ ಕೆಳಗಡೆ ಅಲ್ಲಿ ಶುರುವಾಗುತ್ತೆ. ಯಾವ ರೀತಿ ಇದೆ ಅದು? ಕರಗಿದ ಪ್ಲಾಸ್ಟಿಕ್ ಥರ ಇರುತ್ತೆ. ಇದ್ರ ಮೇಲ್ಗಡೆ ಶಿಲಾಮಂಡಲದ ಫಲಕಗಳು ತೇಲ್ತಾ ಇರುತ್ತೆ. ಇನ್ನು ಕೆಳ ಮ್ಯಾಂಟಲ್, ಲೋವರ್ ಮ್ಯಾಂಟಲಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ ಸಿಲಿಕೇಟ್, ಕಬ್ಬಿಣ, ಮ್ಯಾಗ್ನೀಷಿಯಮ್ ಇದೆಲ್ಲ ಸಂಪೂರ್ಣ ಘನರೂಪಕ್ಕೆ ಹೋಗಿರುತ್ತೆ. ನೋಡಿ, ಒತ್ತಡ ಜಾಸ್ತಿ ಆಗ್ತಾ ಇದ್ದ ಹಾಗೆ ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ ಆವಾಗ ಒಂದಕ್ಕೊಂದು ಗಟ್ಟಿಯಾಗಿ ಬಿಗಿದುಕೊಂಡಿರಬೇಕಾಗುತ್ತೆ. ಟೆಂಪ್ರೇಚರಿಂದ ವಸ್ತುಗಳು ಅಥವಾ ಮಾಲಿಕ್ಯೂಲ್ಗಳು ದೂರ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ನೀರನ್ನು ನೀವು ಕುದಿಸಿದ್ರೆ ಅಲ್ವಾ, ನೀರಿನ ಗುಳ್ಳೆ ಬಂದು ಅದು ಆವಿ ಆಗ್ತಾ ಹೋಗುತ್ತೆ. ಮಾಲಿಕ್ಯೂಲ್ಸ್ಗಳ ನಡುವೆ, ಅಣುಗಳ ನಡುವೆ ಗ್ಯಾಪ್ ಜಾಸ್ತಿ ಆಯ್ತಾ ಹೋಯಿತು. ಅದೇ ಪ್ರೆಷರ್ ಜಾಸ್ತಿ ಆದರೆ ಗ್ಯಾಪ್ ಕಡಿಮೆ ಆಗ್ತಾ ಬರುತ್ತೆ. ಟೆಂಪ್ರೇಚರ್, ಪ್ರೆಷರ್ ಎರಡೂ ಜಾಸ್ತಿ ಇದ್ದರೆ ಅಲ್ವಾ, ಯಾವುದು ಹೆಚ್ಚು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿರುತ್ತೋ ಅದು ಮೇಲುಗೈ ಸಾಧಿಸುತ್ತೆ. ಇಲ್ಲಿ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ, ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಸಹ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಒಂದಕ್ಕೊಂದು ಗಟ್ಟಿಯಾಗಿ ಹಿಡ್ಕೊಂಡಿದೆ ಅಥವಾ ಘನರೂಪದಲ್ಲಿದೆ. ಇನ್ನು ಕೆಳ ಮ್ಯಾಂಟಲ್ನಲ್ಲಿ ಅಂದರೆ 700 ಕಿಲೋಮೀಟರ್ನಿಂದ 2900 ಕಿಲೋಮೀಟರ್ ತನಕ ಇರೋದು ಕೆಳ ಮ್ಯಾಂಟಲ್ಲು.
ಅಲ್ಲಿ ಘನರೂಪದಲ್ಲಿದೆ. ತಾಪಮಾನ ಜಾಸ್ತಿ ಇದ್ದರೂ ಸಹ ಮೇಲ್ಗಡೆ ಏನಿದೆ ಕೋಟ್ಯಾಂತರ ಟನ್ ತೂಕ ಇದೆ ನೋಡಿ. ಭೂಮಿಯಲ್ಲಿ ಕ್ರಸ್ಟ್ ಆಯಿತು, ಅಪ್ಪರ್ ಮ್ಯಾಂಟಲ್ ಆಯಿತು, ಆಮೇಲೆ ಬರೋದು ಲೋವರ್ ಮ್ಯಾಂಟಲ್ಲು. ಲೋವರ್ ಮ್ಯಾಂಟಲ್ ಮೇಲೆ ತುಂಬ ತೂಕ ಇದೆ. ಅಷ್ಟೆಲ್ಲ ಭಾರ ಇರೋದ್ರಿಂದ ಅದರ ಒತ್ತಡ, ಆ ತೂಕದ ಕಲ್ಲುಗಳಿಂದ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆಗಿರೋದ್ರಿಂದ ಕಲ್ಲುಗಳೆಲ್ಲ ಕರಗಲಿಕ್ಕೆ ಸಾಧ್ಯ ಆಗದೆ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ, ಒಂದಕ್ಕೊಂದು ಘನರೂಪದಲ್ಲೇ ಇರುತ್ತೆ. ಮತ್ತು ಇಲ್ಲಿರೋದು ಸಿಲಿಕಾನು, ಮೆಗ್ನೀಷಿಯಮು, ಐರನ್ನು, ಕಬ್ಬಿಣದ ಧಾತುಗಳು. ಸೊ ಹಾಗಾಗಿ ಇಲ್ಲಿ ಪೆರಿಡೋಟೈಟ್ ಅಂತ ಹೇಳ್ತಾರೆ, ಅಂತಹ ಕಲ್ಲುಗಳಿಂದ ಶಿಲೆಗಳು ಮಾಡಲ್ಪಟ್ಟಿದೆ. ಈ ಪದರ ಮುಖ್ಯವಾಗಿ ಅದನ್ನೆಲ್ಲ ಹೊಂದಿದೆ. ಇದಾದ್ಮೇಲೆ ಬರೋದು ಅರ್ತ್ ಕೋರ್. ಕೋರ್ ಅಂತಂದರೆ ಕೇಂದ್ರ ಭಾಗ, ತಿರುಳು ಅಂತ ಹೇಳ್ತೇವೆ. ಸೊ 2900 ಕಿಲೋಮೀಟ್ರಿಂದ ಉಳಿದಿದ್ದಷ್ಟು 6371. ಸೊ ಅಲ್ಲಿ ತನಕನೂ ಹರಡ್ಕೊಂಡಿರೋದು ಕೋರ್, ಭೂಮಿಯ ಕೇಂದ್ರ ಅಂತ ಹೇಳ್ಬೋದು. ಎಸ್, ಕೇಂದ್ರದ ಬಗ್ಗೆ ಇಮೇಜ್ ಇದರಲ್ಲಿ ಇದೆಯಾ ನೋಡೋಣ. ಇಲ್ಲಿ ಎಸ್, ಹೊರಗಡೆ ಔಟರ್ ಕೋರ್ ಅಂತ ಇರುತ್ತೆ. ಅದರ ನಂತರ ಬರೋದು ಒಳಗಡೆ ಇನ್ನರ್ ಕೋರ್. ಇದು ಔಟರು, ನಂತರ ಇದು ಇನ್ನರ್ ಅಂತ ಹೇಳ್ಬೋದು. ಕೋರ್ ಭೂಮಿಯ ಒಳಗಡೆ ಇರೋದು. ಮುಂದಿನ ವಿಡಿಯೋ ಸ್ವಲ್ಪ ಒಂದು ಸಾರಿ ಇದು ನಿಮ್ಮದು ನೋಡಿ ಆದಮೇಲೆ, ಓವರ್ವ್ಯೂ ಆದಮೇಲೆ ನಾನು ಬೇರೆ ಆ್ಯನಿಮೇಷನ್ ಎಲ್ಲ ತೋರಿಸ್ತೇನೆ ಮುಂದಿನ ವಾರ ಹೆಚ್ಚಾಗಿ. ಆವಾಗ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಮೊದಲು ಇದನ್ನು ನೋಡಿಟ್ಕೊಳ್ಳಿ, ಓದಿಟ್ಕೊಳ್ಳಿ. ಸೊ ಭೂಮಿಯ ಆಳದಲ್ಲಿ 2900 ಕಿಲೋಮೀಟ್ರಿಂದ 6371 ಕಿಲೋಮೀಟರ್ ತನಕನೂ ಭೂಮಿಯ ಕೋರ್ ಇದೆ. ಗಾತ್ರದಲ್ಲಿ, ವಾಲ್ಯೂಮ್ನಲ್ಲಿ 16% ಮಾತ್ರ ಇರೋದು, ಆದರೆ ತೂಕ 32% ಅಷ್ಟಿದೆ. ಅಂತಂದರೆ ಇಲ್ಲಿ ಭಾರವಾದ ವಸ್ತುಗಳಿದೆ. ನಾನು ಮೊದಲೇ ಹೇಳಿದ್ದೆ, ಕಾನ್ಸೆಪ್ಚುವಲ್ ಆಗಿ ಭೂಮಿ ಹೇಗೆ ಸೃಷ್ಟಿಯಾಯಿತು ಅನ್ನಬೇಕಾದ್ರೆ ನಾವು ನೋಡಿದ್ದೇವೆ. ಒಂದು ದ್ರವ ರೂಪದಲ್ಲಿತ್ತು ಮ್ಯಾಗ್ಮಾ. ದ್ರವ ರೂಪದಲ್ಲಿದ್ದಾಗ ಯಾವುದು ಭಾರ ಇರುತ್ತೋ ಅದೆಲ್ಲ ಸೆಂಟ್ರಿಗೆ ಬರುತ್ತೆ. ಸೊ ಸೆಂಟರ್ನಲ್ಲಿ ಅತ್ಯಂತ ಭಾರವಾದ ಧಾತುಗಳು ಅಂತಂದರೆ ನಿಕ್ಕೆಲ್ಲು, ಕಬ್ಬಿಣ ಅಥವಾ ಫೆರಸ್ ಅಂತ ಕರಿತೇವೆ, ಅದೆಲ್ಲ ಕೇಂದ್ರದಲ್ಲಿ ಮುಳುಗಿದಾವೆ. ಸೊ ಇದಕ್ಕೋಸ್ಕರನೇ ಇದಕ್ಕೆ ನೀಫೆ ಅಂತ ಕರೀತಾರೆ, ನಿಕ್ಕೆಲ್ ಮತ್ತು ಫೆರಸ್. ನಿಕ್ಕೆಲು, ಫೆರಸ್ ಅಂತಂದರೆ ಕಬ್ಬಿಣ, ಐರನ್. ಸೊ ಇದಕ್ಕೆ ನೀಫೆ ಲೇಯರ್ ಅಂತ ಕರೀತಾರೆ. ಮತ್ತು ಇಲ್ಲಿ ನೋಡಿ, ಕೇಂದ್ರ ತಿರುಳನ್ನು 2 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ತಿರುಳು ಅಂತಂದರೆ ಕೇಂದ್ರ ಅಷ್ಟೇ. ಅಂತಂದರೆ ಎಷ್ಟೋ ಸಾರಿ ಕನ್ನಡ ಶಬ್ದಗಳನ್ನು ಹೇಳಬೇಕಾದ್ರೆ ಅದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಒಂದು ಕಡೆ ಕೇಂದ್ರ ಅಂತಿರುತ್ತೆ, ಇನ್ನೊಂದು ಕಡೆ ತಿರುಳು ಅಂತಿರುತ್ತೆ. ಸೊ ಹಾಗಾಗಿನೇ ಕನ್ನಡದವರು ಡಬಲ್ ಸ್ಟಡಿ ಮಾಡಬೇಕಾಗತ್ತೆ ಅಂತ ಹೇಳೋದು. ಒಂದೊಂದು ಸಾರಿ ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳೇಬೇಕು, ಕನ್ನಡದಲ್ಲೂ ನೋಡ್ಕೊಳ್ಳೇಬೇಕು, ಶಬ್ದದ ಅರ್ಥ ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಕೇಂದ್ರವನ್ನು ಅಥವಾ ಕೋರನ್ನು 2 ರೀತಿ ವಿಂಗಡಿಸ್ತಾರೆ, ಔಟರ್ ಕೋರ್ ಮತ್ತು ಇನ್ನರ್ ಕೋರ್. ಇದು 2 ನಡುವೆ ಡಿಫ್ರೆನ್ಸ್ ಬಹಳ ಇಂಪಾರ್ಟೆಂಟ್. ಈಗ ಹೊರಗಿರೋದು ಔಟರ್ ಕೋರ್ನಲ್ಲಿ ನೋಡಿ, ಔಟರ್ ಕೋರ್ನಲ್ಲಿ ಲಿಕ್ವಿಡ್, ಅದು ತಾಪಮಾನ ಜಾಸ್ತಿ ಇರುತ್ತೆ, 4000ದಿಂದ 5000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ತುಂಬ ಭೀಕರ ಇದು. ಅಷ್ಟು ಸೆಲ್ಸಿಯಸ್ಸಿಗೆ ಕಬ್ಬಿಣ, ನಿಕ್ಕೆಲ್ಲು ಇದೆಲ್ಲ ಸಂಪೂರ್ಣವಾಗಿ ಕರಗಿ ದ್ರವರೂಪದ ಸಾಗರ ಥರ ಕುದಿತಾ ಇರುತ್ತೆ. ಅಂತಂದರೆ ಯಾವ ರೀತಿ ಇರ್ಬೋದು ನೋಡಿ, 5000 ಡಿಗ್ರಿ ಸೆಲ್ಸಿಯಸ್ ಕಬ್ಬಿಣ ಕರಗೋದು, ನಿಕ್ಕೆಲ್ ಲೋಹ ಕರಗಿ ಅದರದ್ದೇ ಸಾಗರ ಅಲ್ಲಿ ಇರೋದು. ಮತ್ತು ಭೂಕಂಪ ಆದಾಗ ನಾವೇನು ಹೇಳಿದ್ವಿ, ಎಸ್ ವೇವ್ಸು ಆ ಥರ ಅಲೆಗಳು ಹೊರಡುತ್ತೆ ಅಂತ. ಆ ಎಸ್ ವೇವ್ಸನ್ನು ಸ್ಟಡಿ ಮಾಡಿದಾಗ, ವಿಜ್ಞಾನಿಗಳು ನೋಡಿದಾಗ, ಎಸ್ ವೇವ್ಸ್ ಏನಾಗುತ್ತೆ, ಇಲ್ಲಿ ಈ ಔಟರ್ ಕೋರ್ನಲ್ಲಿ ಪಾಸ್ ಆಗೋದಿಲ್ಲ, ಮಾಯ ಆಗಿಬಿಡುತ್ತೆ. ಹಾಗಾಗಿ ಎಸ್ ವೇವ್ಸು ಅಲ್ಲಿ ಪಾಸ್ ಆಗದೇ ಇರೋದಕ್ಕೆ ಶಾಡೋ ಝೋನ್ ಅಂತ ಕರೀತಾರೆ. ಸೊ ಹೀಗಾಗಿ ಇಲ್ಲಿ ದ್ರವ ರೂಪದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅದರ ಪ್ರಾಪರ್ಟಿಗಳನ್ನು ಅಥವಾ ಭೂಕಂಪದಲ್ಲಿ ಎಸ್ ವೇವ್ಸ್ ಅಂತಂದರೆ ಏನು, ಪಿ ವೇವ್ಸ್ ಅಂತಂದರೆ ಏನು, ನಾವು ಡೀಟೇಲಾಗಿ ನೋಡ್ತೇವೆ. ಇಲ್ಲಿ ಅದರ ಮೆನ್ಷನ್ ಮಾಡಿರೋದು ಯಾಕಂತಂದರೆ, ಭೂಮಿಯ ಒಳಗೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಆಗಲಿಲ್ಲ. ಯಾಕಾಗಿಲ್ಲ ಅಂತಂದರೆ ನಾವು ಅಲ್ಲಿಗೆ ಹೋಗಿ ತಲುಪಿಲ್ಲ. ನಾವು ಹೋದರೆ ನಾವಿರೋದಿಲ್ಲ ಅಲ್ವಾ, ತಾಪಮಾನ ಅಷ್ಟು ಜಾಸ್ತಿ ಇದೆ. ಸೊ ನಮಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ನಾವು ಭೂಕಂಪದ ಅಲೆಗಳನ್ನು ಬಳಸ್ಕೊಂಡಿದ್ದೇವೆ. ಅದರಲ್ಲಿ ಎಸ್ ವೇವ್ ಪ್ರಮುಖವಾದದ್ದು. ಸೊ ಅಷ್ಟೇ ಇಲ್ಲಿ ಗೊತ್ತಿದ್ದರೆ ಸಾಕು. ಎಸ್ ವೇವ್ನ ಪ್ರಾಪರ್ಟಿಯನ್ನು ಮುಂದೆ ನೋಡೋಣ. ಅಂದರೆ ಭೂಕಂಪದ ಅಲೆಗಳು ನಮಗೆ ಭೂಮಿಯ ಒಳಗಡೆ ಏನಿದೆ ಅಂತ ತಿಳಿಸ್ಲಿಕ್ಕೆ ಹೆಲ್ಪ್ ಮಾಡಿದೆ. ಅದು ಇಲ್ಲಿ ಬರುವಂಥ ಪಾಯಿಂಟ್. ಇದಾದಮೇಲೆ ಭೂಮಿ ತಿರುಗ್ತಾ ಇದೆ ಅಲ್ವಾ. ಭೂಮಿ ತಿರುಗ್ತಾ ಇರಬೇಕಾದ್ರೆ ಒಳಗಡೆ ಈಗ ಒಂದು ಬಕೆಟಲ್ಲಿ
ನೀರಿದೆ, ಬಕೆಟನ್ನು ತಿರುಗಿಸ್ತಾ ಇದ್ದೀರಿ, ನೀವು ಹಿಡ್ಕೊಂಡು ಅಲುಗಾಡಿಸ್ತಾ ಇದ್ದೀರಿ, ತಿರುಗಿಸ್ತಾ ಇದ್ದೀರಿ, ಆವಾಗ ಒಳಗಡೆ ಇರುವಂಥ ನೀರು ಅಲುಗಾಡುತ್ತಲ್ವಾ. ಸೊ ಅದೇ ರೀತಿ ಭೂಮಿ ತಿರುಗ್ತಾ ಇರಬೇಕಾದ್ರೆ ಒಳಗಡೆ ಕಬ್ಬಿಣದ ದ್ರವ ಇದೆ ಅಲ್ವಾ, ಲಿಕ್ವಿಡ್ ಔಟರ್ ಕೋರ್ ಅಂತ ಹೇಳಿದ್ವಿ. ಲಿಕ್ವಿಡ್ ಅದು, ದ್ರವ, ಅದು ದ್ರವನೂ ತಿರುಗ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ. ಸೊ ಈ ರೀತಿ ಲಿಕ್ವಿಡ್ ಚಲಿಸ್ತಾ ಇರಬೇಕಾದ್ರೆ ಒಂದು ಜಿಯೋ ಡೈನಮೋ ಎಫೆಕ್ಟ್ ಅಂತ ಕರೀತೇವೆ. ಅಂತಂದರೆ ಅದರಿಂದ ವಿದ್ಯುತ್ ಜನರೇಟರ್ ಥರ ಅದು ವರ್ಕ್ ಆಗುತ್ತೆ. ಇದು ಫಿಸಿಕ್ಸಲ್ಲಿ ಬರೋದು, ತುಂಬ ಡೀಟೇಲ್ ಆಗೇನೋ ನೋಡಬೇಕಾಗಲ್ಲ. ಫಿಸಿಕ್ಸಿನ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಎಲ್ಲ ಇಲ್ಲಿ ನೀವು ಬೈಹರ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಲಿಕ್ವಿಡ್ ಇರೋದ್ರಿಂದ ಒಂದು ಕಾಂತಕ್ಷೇತ್ರ ಸೃಷ್ಟಿಯಾಗುತ್ತೆ ಅಂತ ಗೊತ್ತಿದ್ರೆ ಸಾಕು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯನ್ನು ನಾವು ಕನ್ಸಿಡರ್ ಮಾಡಿದರೆ, ಭೂಮಿಯ ಸುತ್ತ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಕಾಂತಕ್ಷೇತ್ರ ಇದೆ. ಕಾಂತಕ್ಷೇತ್ರ ಯಾಕಿದೆ ಅಂತಂದರೆ ಒಳಗಡೆ ಇರುವಂಥ ಲಿಕ್ವಿಡ್ ಕೋರ್ನಿಂದಾಗಿ, ಲಿಕ್ವಿಡ್ ಔಟರ್ ಕೋರ್ನಿಂದಾಗಿ ಅದರಿಂದ ವಿದ್ಯುತ್ ಪ್ರವಾಹ ಸೃಷ್ಟಿಯಾಗುತ್ತೆ. ಆ ವಿದ್ಯುತ್ ಪ್ರವಾಹದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿಯಾಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದಾನೇ ಸೂರ್ಯನಿಂದ ಬರುವಂತಹ ಸೋಲಾರ್ ಫ್ಲೇರ್ಸ್ ಅಥವಾ ಈ ಸೌರ ಬಿರುಗಾಳಿಗಳಿರ್ಬೋದು ಅಥವಾ ಸೂರ್ಯನ ಬೇರೆ ಬೇರೆ ಎಫೆಕ್ಟ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಭೂಮಿಯ ವಾತಾವರಣವನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದು ಲಿಕ್ವಿಡ್ ಔಟರ್ ಕೋರಿನ ಪ್ರಾಮುಖ್ಯತೆ. ಅದಾದಮೇಲೆ ಇನ್ನರ್ ಕೋರ್ ಪಾಯಿಂಟ್, ಲಾಸ್ಟ್ ಪಾಯಿಂಟು ಸೆಂಟರ್ದು ಅಲ್ಲಿ ತನಕ ಇರೋದು ಯಾವುದು, ಇನ್ನರ್ ಕೋರ್. ನೋಡಿ, ಇದು ಸಾಲಿಡ್ ಸ್ಟೇಟಲ್ಲಿದೆ. ಲಿಕ್ವಿಡ್ ಔಟರ್ ಕೋರ್, ಸಾಲಿಡ್ ಇನ್ನರ್ ಕೋರ್. ಅರ್ಥ ಆಗ್ತಾ ಇದೆಯಾ? LOC SIC. ಲಿಕ್ವಿಡ್ ಔಟರ್ ಕೋರ್, ಸಾಲಿಡ್ ಇನ್ನರ್ ಕೋರ್ ಅಂತಂದರೆ ಇಲ್ಲಿ ನೋಡಿ, ತಾಪಮಾನ ಎಷ್ಟಿರುತ್ತೆ ಅಂತಂದರೆ ಸೂರ್ಯನ ಮೇಲ್ಮೈ ಅಂದರೆ ಸುಮಾರು 6000 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಜಾಸ್ತಿ ಇರುತ್ತೆ. ಆದರೂ ಕಬ್ಬಿಣ ಕರಗೋದಿಲ್ಲ. ಯಾಕಂತಂದರೆ ಈಗ ತಾನೇ ಹೇಳಿದ್ವಿ, ಟೆಂಪ್ರೇಚರ್ ಜಾಸ್ತಿ ಇದ್ದರೂ ಅಲ್ಲಿ ತನಕ ಏನೇನು ಮೇಲ್ಗಡೆಯಿಂದ ಬಂದಿದೆ ಅದು ಎಲ್ಲದರ ಪ್ರೆಷರು ಜಾಸ್ತಿ ಇದೆ. ಭೂಮಿಯ ಎಲ್ಲ ಕಲ್ಲು ಲೋಹಗಳ ತೂಕ ಸೆಂಟ್ರ್ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಹೈ ಪ್ರೆಷರ್, ಪ್ರಚಂಡವಾದಂಥ ಒತ್ತಡ ಇದೆ. ಸೊ ಈ ಒತ್ತಡದಿಂದಾಗಿ ಆ ಕರಗಿದ ಲೋಹ ಏನು ಕರಗುತ್ತೆ ಟೆಂಪ್ರೇಚರ್ಗೆ, ಕರಗಿದ್ರೂ ಸಹ ಮತ್ತೆ ಅದು ಗಟ್ಟಿಯಾಗಿ ಒತ್ತಾಗಿ ಹಿಡ್ಕೊಂಡಿರುತ್ತೆ. ಇದರಿಂದಾಗಿ ಆ ಒಂದು ಒಳತಿರುಳು ಇನ್ನರ್ ಕೋರ್ ಘನ ರೂಪದಲ್ಲೇ ಇದೆ. ಟೆಂಪ್ರೇಚರು ಸೂರ್ಯನ ಮೇಲ್ಮೈಯಷ್ಟೇ ಇದ್ದರೂ ಅದು ಯಾಕೆ ಲಿಕ್ವಿಡಲ್ಲಿ ಇಲ್ಲ ಅಂತಂದರೆ ಪ್ರೆಷರ್, ಹೈ ಪ್ರೆಷರ್ ಅಲ್ವಾ. ಭೂಮಿಯನ್ನು ಮತ್ತೆ ಮತ್ತೆ ನಾನು ಹೇಳ್ತಾ ಇರ್ತೇನೆ, ಕ್ರಸ್ಟ್ ಆಯಿತು ನಾವಿರೋದು ಮೇಲುಗಡೆ. ಆಮೇಲೆ ಮ್ಯಾಂಟಲಲ್ಲಿ ಅಪ್ಪರ್ ಮ್ಯಾಂಟಲ್ಲು, ಲೋವರ್ ಮ್ಯಾಂಟಲ್ಲು. ಆಮೇಲೆ ಕೋರಲ್ಲಿ ಔಟ್ರ್ ಕೋರು, ಇನ್ನರ್ ಕೋರ್. ಔಟ್ರ್ ಕೋರ್ ಇರೋದು ಲಿಕ್ವಿಡ್, ಇನ್ನರ್ ಕೋರ್ ಇರೋದು ಸಾಲಿಡ್. ಇನ್ನರ್ ಕೋರ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ, ಆದರೂ ಅಲ್ಲಿ ಲಿಕ್ವಿಡ್ ಇಲ್ಲ, ಅದು ಲಿಕ್ವಿಡ್ ಅಲ್ಲ. ಯಾಕೆ? ಪ್ರೆಷರು ಜಾಸ್ತಿ ಇದೆ. ಮತ್ತು ಸಾಂದ್ರತೆ 13 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಅದಕ್ಕಿಂತನೂ ಜಾಸ್ತಿ ಇರುತ್ತೆ. ಅತ್ಯಂತ ಸಾಂದ್ರತೆ, ಹೈ ಡೆನ್ಸಿಟಿ. ಹಾಗಾಗಿ ಅಷ್ಟು ಗಟ್ಟಿಯಾಗಿ ಸಾಲಿಡ್ ಸ್ಟೇಟಲ್ಲಿದೆ ಕೋರ್, ಇನ್ನರ್ ಕೋರ್. ಮತ್ತು ನಾವು ಭೂಮಿಯ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಪ್ರತಿ ಹಂತದಲ್ಲೂ ಡೆನ್ಸಿಟಿ ಬದಲಾಗ್ತಾ ಹೋಗುತ್ತೆ, ಅಂದರೆ ಸಾಂದ್ರತೆ ಬದಲಾಗ್ತಾ ಹೋಗುತ್ತೆ. ಭೂಕಂಪದ ಅಲೆಗಳಿಂದ ನಮ್ಗೆ ಗೊತ್ತಾಗುತ್ತೆ. ಅದು ಅಲೆಗಳು ಎಲ್ಲಿ ಡೆನ್ಸಿಟಿ ಚೇಂಜ್ ಆಗುತ್ತೋ ಅಲ್ಲಿ ತಮ್ಮ ದಿಕ್ಕನ್ನು ಅಥವಾ ತಮ್ಮ ಸ್ವರೂಪವನ್ನು ಬದಲಾಯಿಸಿಬಿಡುತ್ತೆ. ಹಾಗಾಗಿ ಈ ಒಂದು ಡೆನ್ಸಿಟಿ ಬದಲಾಗುವಂತಹ ಗಡಿರೇಖೆಗಳಿದೆಯಲ್ವಾ, ಹಠಾತ್ತಾಗಿ ಅಂದರೆ ಸಡನ್ನಾಗಿ ಹೇಗೆ ಬದಲಾವಣೆ ಆಗುತ್ತೋ ಅದನ್ನು ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ. ಇಂಗ್ಲೀಷಲ್ಲೇ ನೀವು ನೆನ್ಪಿಟ್ಕೋಬೇಕು ಇದನ್ನು. ಕನ್ನಡದಲ್ಲಿ ಬೇರೆ ಬೇರೆ ಅಸಂಯಮ, ಅಸಂಗತತೆ ಈ ಥರ ಶಬ್ದಗಳೆಲ್ಲ ಇದೆ. ಆ್ಯಕ್ಚುಲಿ ಕನ್ನಡ ಶಬ್ದ ಸರಿಯಾಗಿರೋದು ಹೆಚ್ಚಾಗಿ ಇರಬಹುದು, ಇಂತಿಷ್ಟೇ ನಿರ್ದಿಷ್ಟವಾದಂಥ ಶಬ್ದ ಇಲ್ಲ ಇದಕ್ಕೆ. ಡಿಸ್ಕಂಟಿನ್ಯೂಟಿ ಅಂತಂದರೆ ಗಡಿರೇಖೆ ಅಂತ ಹೇಳ್ಬೋದು. 5 ಡಿಸ್ಕಂಟಿನ್ಯೂಟಿ ಇದೆ. ಭೂಮಿಯ ಚಿತ್ರ ಇನ್ನೊಂದು ಸಾರಿ ಕಣ್ಮುಂದೆ ಬರಲಿ. ಹೊರಗಡೆ ಟಾಪಲ್ಲಿರೋದು ಯಾವುದು? ಕ್ರಸ್ಟ್, ಅಪ್ಪರ್ ಕ್ರಸ್ಟ್. ಕ್ರಸ್ಟಲ್ಲಿ ಸಿಯಾಲ್ ಮತ್ತು ಸೀಮಾ ಅಂತ ಇದೆ, ನೆನಪಾಗ್ತಾ ಇದೆಯಾ? ಕ್ರಸ್ಟಲ್ಲೂ ಸಹ ಅಪ್ಪರ್ ಕ್ರಸ್ಟು, ಲೋವರ್ ಕ್ರಸ್ಟ್ ಅಂತ ನಾವು ಹೇಳ್ಬೋದು. ಸಿಯಾಲ್ ಮತ್ತು ಸೀಮಾ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಸಿಯಾಲ್ ಮತ್ತು ಸೀಮಾವನ್ನು ಸಪರೇಟ್ ಮಾಡೋದು ಕಾನ್ರಾಡ್ ಡಿಸ್ಕಂಟಿನ್ಯೂಟಿ. ಅಂದರೆ ಮೇಲ್ಭಾಗದ ಭೂತೊಗಟೆ ಅಪ್ಪರ್ ಕ್ರಸ್ಟು, ಕೆಳಭಾಗದ ಲೋವರ್ ಕ್ರಸ್ಟನ್ನು ಪ್ರತ್ಯೇಕಿಸೋದು ಅಂದರೆ ಸಿಯಾಲ್ ಮತ್ತು ಸೀಮಾ ನಡುವಿನ ಒಂದು ಗಡಿ.
ಅದು ಯಾವುದು? ಕಾನ್ರಾಡ್ ಡಿಸ್ಕಂಟಿನ್ಯೂಟಿ. ಆಮೇಲೆ ಬರೋದು ಮೋಹೋ. ಈಗ ಕ್ರಸ್ಟಲ್ಲಿ ಅಪ್ಪರ್ ಆಯಿತು, ಲೋವರ್ ಆಯಿತು. ನೆಕ್ಸ್ಟ್ ಬರೋದು ಮ್ಯಾಂಟಲ್ಲು. ಮ್ಯಾಂಟಲಲ್ಲಿ ಮೇಲ್ಗಡೆ ಇರೋದು ಅಪ್ಪರ್ ಮ್ಯಾಂಟಲ್ಲು, ಅದಾದಮೇಲೆ ಲೋವರ್ ಮ್ಯಾಂಟಲ್ಲು ಅಲ್ವಾ. ಈಗ ಕ್ರಸ್ಟಿನ ಲಾಸ್ಟ್ ಪಾರ್ಟು, ಕ್ರಸ್ಟನ್ನು ಮತ್ತು ಮ್ಯಾಂಟಲನ್ನು ಸಪ್ರೇಟ್ ಮಾಡೋದು ಮೋಹೋ ಡಿಸ್ಕಂಟಿನ್ಯೂಟಿ. ಎಲ್ಲಿ ಕ್ರಸ್ಟ್ ಎಂಡ್ ಆಗುತ್ತೋ ಮತ್ತು ಎಲ್ಲಿ ಮ್ಯಾಂಟಲ್ ಶುರು ಆಗುತ್ತೋ ಆ ಒಂದು ಗಡಿ ಭಾಗ ಯಾವುದು? ಮೋಹೋ ರೋವೆಸಿಕ್. ಅಂದರೆ ಶಾರ್ಟಾಗಿ ಇದನ್ನು ಮೋಹೋ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ. ಕ್ರಸ್ಟ್ ಮತ್ತು ಮ್ಯಾಂಟಲನ್ನು ಸಪ್ರೇಟ್ ಮಾಡುತ್ತೆ. ಆಮೇಲೆ ರೆಪೆಟೆ. ರೆಪೆಟೆ ಅಂತಂದರೆ ಮ್ಯಾಂಟಲ್ನಲ್ಲಿ ಲೋವರ್ ಮತ್ತು ಅಪ್ಪರ್ ಅಂತಿದೆ. ಆ ಲೋವರ್ ಮ್ಯಾಂಟಲು ಅಪ್ಪರ್ ಮ್ಯಾಂಟಲನ್ನು ಸಪ್ರೇಟ್ ಮಾಡೋದು ರೆಪೆಟಿ ಡಿಸ್ಕಂಟಿನ್ಯೂಟಿ. ಮತ್ತು ಅದಾದಮೇಲೆ ಗುಟೆನ್ಬರ್ಗ್. ಇದು ಮ್ಯಾಂಟಲ್ ಮತ್ತು ಕೋರ್. ಕೋರ್ನಲ್ಲಿ ಔಟರ್ ಮತ್ತು ಇನ್ನರ್ ಅಂತಿದೆ. ಸೊ ಮ್ಯಾಂಟಲ್ ಮತ್ತು ಆ ಔಟರ್ ಕೋರ್ನ ಪ್ರತ್ಯೇಕ ಮಾಡೋದು. ನಿಮಗೆ ಇಮೇಜ್ ತೋರಿಸ್ತೇನೆ, ಗೊತ್ತಾಗುತ್ತೆ, ಒಂದು ನಿಮಿಷ. ಲಾಸ್ಟಲ್ಲಿರೋದು ಲೇಮ್ಯಾನ್ ಡಿಸ್ಕಂಟಿನ್ಯೂಟಿ ಅಂತಂದರೆ ಲಾಸ್ಟಲ್ಲಿ ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಇದೆ, ಇದರ ನಡುವೆ ಇರೋದು ಲೇಮ್ಯಾನ್ ಡಿಸ್ಕಂಟಿನ್ಯೂಟಿ. ಈಗ ಒಂದು ಇಮೇಜ್ ಕಲ್ಪನೆ ಮಾಡ್ಕೊಳ್ಳಿ. ಈ ಥರ ಭೂಮಿ ಇದೆ, ಓಕೆನಾ. ಮೊದಲು ಕ್ರಸ್ಟಲ್ಲಿ ಸಿಯಾಲ್ ಮತ್ತು ಸೀಮಾ, ಓಕೆನಾ. ಸೀಮಾ, ಇದರ ನಡುವೆ ಇರೋದು ಕಾನ್ರಾಡ್. ಆಮೇಲೆ ಬರೋದು, ನಾನು ಶಾರ್ಟಾಗಿ ರಫ್ ಆಗಿ ಬಿಡಿಸ್ತಾ ಇದ್ದೇನೆ, ಮ್ಯಾಂಟಲಲ್ಲಿ ಅಪ್ಪರು ಮತ್ತು ಲೋವರ್. ಈ ಕ್ರಸ್ಟ್ ಮುಗಿದು ಮ್ಯಾಂಟಲ್ ಶುರು ಆಗುತ್ತಲ್ವ, ಇದರ ಮಧ್ಯೆ ಒಂದು ಡಿಸ್ಕಂಟಿನ್ಯೂಟಿ ಇದೆ, ಇದು ಮೋಹ. ಸೊ ಕ್ರಸ್ಟಲ್ಲಿ ಎರಡು ಪಾರ್ಟ್ ನಡುವೆ ಇರೋದು ಕಾನ್ರಾಡು. ಕ್ರಸ್ಟ್ ಮುಗಿದು ಮ್ಯಾಂಟಲ್ ಶುರು ಆಗುತ್ತಲ್ವ, ಅದರ ಮಧ್ಯೆ ಇರೋದು ಮೋಹ. ಆಮೇಲೆ ಮ್ಯಾಂಟಲಲ್ಲಿ ಅಪ್ಪರ್ ಇದೆ, ಲೋವರ್ ಇದೆ, ಅದರ ನಡುವೆ ಇರೋದು ರೆಪೆಟಿ. ಸೊ ಇದಾದಮೇಲೆ ಒಳಗಡೆ ಇರೋದು ಕೋರಲ್ಲಿ ಔಟರ್ ಕೋರ್ ಇದೆ, ಇನ್ನರ್ ಕೋರ್ ಇದೆ, ಔಟರು ಮತ್ತು ಇನ್ನರು. ಈಗ ಮ್ಯಾಂಟಲಲ್ಲಿ ಎಂಡ್ ಆಯಿತು. ಮ್ಯಾಂಟಲು ಮತ್ತು ಕೋರ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಒಂದು ಲೇಯರ್ ಇದೆ, ಅದು ಗುಟೆನ್ಬರ್ಗ್. ಕೋರ್ ಸ್ಟಾರ್ಟ್ ಆಗಿದೆ, ಕೋರಲ್ಲಿ ಔಟರ್ ಮತ್ತು ಇನ್ನರ್ ಅಂತಿದೆ, ಅದು ಎರಡರ ನಡುವೆ ಇರೋದು ಲೇಮನ್. ಸೊ ಇದನ್ನು ಶಾರ್ಟಾಗಿ ನಾವೇನಂತ ಕರಿತೇವೆ ಅಂದರೆ, ನೀವು ಬೇಕಾದರೆ ಕೋಮೋ ರೆಗುಲೆ ಅಂತ ಹೇಳ್ಬೋದು. ಕ್ರಸ್ಟಲ್ಲಿ ಎರಡು, ಕ್ರಸ್ಟ್ ಮುಗಿದ್ಮೇಲೆ ಮ್ಯಾಂಟಲ್ ನಡುವೆ ಒಂದು. ಕ್ರಸ್ಟಲ್ಲಿ ಎರಡು ಪಾರ್ಟ್ ಇದೆ, ಅಪ್ಪರ್ ಕ್ರಸ್ಟು, ಲೋವರ್ ಕ್ರಸ್ಟು ಅಥವಾ ಸಿಯಾಲ್ ಮತ್ತು ಸೀಮಾ. ಮ್ಯಾಂಟಲ್ನಲ್ಲಿ ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್. ಕೋರ್ನಲ್ಲಿ ಔಟರ್ ಕೋರು, ಇನ್ನರ್ ಕೋರ್. ಇಷ್ಟು ಗೊತ್ತಿದ್ರೆ ಈಸಿಯಾಗಿ ನೀವೇ ಥಿಂಕ್ ಮಾಡಿ ಬರೀಬಹುದು, ಓಕೆನಾ. ಬೇಕಿದ್ರೆ ಇಮೇಜಲ್ಲಿ ಸಹ ನೋಡ್ಬೋದು. ನೋಡಿ, ಕಾನ್ರಾಡ್ ಇರೋದು ಸಿಯಾಲ್ ಸೀಮಾ ನಡುವೆ ಫಸ್ಟು. ಆಮೇಲೆ ಮೋಹೋ ಇರೋದು ಎಂಟೈರ್ ಕ್ರಸ್ಟ್ ಮತ್ತು ಮ್ಯಾಂಟಲ್ಲು ಕ್ರಸ್ಟನ್ನು ಸಪ್ರೇಟ್ ಮಾಡೋದು ಮೋಹೋ. ರೆಪೆಟಿ ಅಂತಂದರೆ ಅಪ್ಪರ್ ಮ್ಯಾಂಟಲ್ಲು, ಲೋವರ್ ಮ್ಯಾಂಟಲ್ಲು. ಗುಟೆನ್ಬರ್ಗ್ ಅಂತಂದರೆ ಸಾಲಿಡ್ ಮ್ಯಾಂಟಲ್ಲು ಮತ್ತು ಔಟರ್ ಕೋರ್ ಸ್ಟಾರ್ಟ್ ಆಯಿತು, ಇಲ್ಲಿ ಮ್ಯಾಂಟಲ್ ಮುಗಿದು ಕೋರ್ ಸ್ಟಾರ್ಟ್ ಆಯಿತು. ಆಮೇಲೆ ಲಾಸ್ಟಲ್ಲಿ ಲೇಮೆನ್ ಅಂತಂದರೆ ಲಿಕ್ವಿಡ್ ಔಟರ್ ಕೋರ್ ಮತ್ತು ಸಾಲಿಡ್ ಇನ್ನರ್ ಕೋರ್. ಸೊ ಅದಕ್ಕೆ ನಾವು ಹೇಗೆ ಕೋಮೋ ರೆಗುಲೆ ಅಂತ ಹೇಳ್ಬೋದು. ಕೋಮೋ ರೆಗುಲೆ. ಕ್ರಸ್ಟ್, ಮ್ಯಾಂಟಲ್, ಕೋರ್. ಕ್ರಸ್ಟಲ್ಲಿ ಹೇಳಿ ಯಾವುದು? ಸಿಯಾಲ್ ಸೀಮಾ. ಮ್ಯಾಂಟಲಲ್ಲಿ ಅಪ್ಪರು, ಲೋವರ್. ಕೋರ್ನಲ್ಲಿ ಔಟರು, ಇನ್ನರ್. ನೀವೇ ವಿಡಿಯೋ ಮುಗಿದ್ಮೇಲೆ ಒಂದು ಹಾಳೆ ತಗೊಂಡು ಬಿಡಿಸಿ ಇದನ್ನು ಮಾರ್ಕ್ ಮಾಡಿ, ಆವಾಗ ನೆನಪಿರುತ್ತೆ. ಈಸಿ ಇದೆ. 6 ಲೇಯರ್ಗಳು ಒಟ್ಟಾರೆ, ಅದರ ನಡುವೆ ಯಾವುದಿದೆ ಅಂತ ನಾವು ಹೇಳ್ತೇವೆ. ಸೊ ಪ್ರೆಷರು, ಟೆಂಪ್ರೇಚರ್ ಜಾಸ್ತಿ ಆಗಿರೋದನ್ನು ನೋಡಿದ್ದೇವೆ. ಸೊ ಈ ರೀತಿ ಅದರ ನಡುವೆ ಬೇರೆ ಬೇರೆ ಗಡಿ ಭಾಗ ಅಂತ ಹೇಳ್ಬೋದು. ಡಿಸ್ಕಂಟಿನ್ಯೂಟಿ ಅಂತಂದರೆ ಅಲ್ಲಿ ಡೆನ್ಸಿಟಿ ಚೇಂಜ್ ಆಗುತ್ತೆ, ಮತ್ತೇನೂ ಅಲ್ಲ. ಡಿಸ್ಕಂಟಿನ್ಯೂಟಿ ಅಂತಂದರೆ ಅಲ್ಲಿನ ವಸ್ತುಗಳ ಸ್ವರೂಪ, ಸಾಂದ್ರತೆ ಬದಲಾಗೋದ್ರಿಂದ ವೇವ್ಸ್ಗಳ ಒಂದು ಡೈರೆಕ್ಷನ್ ಸಹ ಚೇಂಜ್ ಆಗುತ್ತೆ. ಅದಕ್ಕೆ ಗೊತ್ತಾಯಿತು ವಿಜ್ಞಾನಿಗಳಿಗೆ. ಸೊ ಈ ಲೇಯರ್ನಲ್ಲಿ ಇದರ ಡೈರೆಕ್ಷನ್ ಚೇಂಜ್ ಆಗಿದೆ, ಹಾಗಾಗಿ
ಇಲ್ಲಿ ಬೇರೆ ಏನೋ ಇರಬಹುದು. ಇಷ್ಟೊತ್ತು ಸಾಲಿಡ್ ಇರೋದು ಈಗ ಲಿಕ್ವಿಡ್ ಆಗಿರಬಹುದಲ್ವಾ, ಅದಕ್ಕೋಸ್ಕರ ಇಲ್ಲಿ ಈ ವೇವ್ಸ್ಗಳ ಸ್ವರೂಪ ಡೈರೆಕ್ಷನ್ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ರೀತಿ ವಿಜ್ಞಾನಿಗಳು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದೆಲ್ಲ ಇಂಡೈರೆಕ್ಟ್ ಸೋರ್ಸ್ ಅಲ್ವಾ, ಡೈರೆಕ್ಟಾಗಿ ವಿಜ್ಞಾನಿಗಳು ಆಳಕ್ಕೆ ಇಳಿದು ಹೋಗಿ ಬರೋದಿಲ್ಲ. ಹಾಗಾಗಿ ಇಷ್ಟು ಗೊತ್ತಿರಲಿ. ಸೊ ಒಂದು ಸಾರಿ PDF ಅನ್ನು ಓದಿ, ಬಹಳ ಈಸಿ ಇದೆ, ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕು ಅಷ್ಟೇ. ಈಸಿ ಇದೆ ಅಂತ ಅಂದ್ಕೊಳ್ತೇನೆ, ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಮತ್ತು ರಿವಿಷನ್ ಮಾಡಲೇಬೇಕು. ಇವತ್ತು ಅರ್ಥ ಆಗುತ್ತೆ, ಇವತ್ತೆಲ್ಲ ಗೊತ್ತಾಗಿದೆ ಅಂತ ಇನ್ನು 2 ವಾರದ ನಂತರ ನೆನಪಿರುತ್ತೆ ಅಂತಲ್ಲ. ಕಾನ್ಸೆಪ್ಚುಯಲ್ ಆಗಿ ಅರ್ಥ ಆಗಿರುತ್ತೆ, ಓದ್ತಾ ಇದ್ದರೆ, ನೀವೇ ರೀಕಾಲ್ ಮಾಡ್ತಾ ಇದ್ದರೆ ನೆನಪಿರುತ್ತೆ. ಟೆಸ್ಟ್ ತಗೊಳ್ತಾ ಇರಿ. ಆಲ್ರೆಡಿ PDF ಅನ್ನು ಅಪ್ಲೋಡ್ ಮಾಡೋದು ಹೇಗೆ, ಟೆಸ್ಟ್ ತಗೊಳ್ಳೋದು ಹೇಗೆ, AI ಯೂಸ್ ಮಾಡಿ ಅಂತ ವಿಡಿಯೋ ಮಾಡಿದ್ದೇನೆ, ನೋಡಬಹುದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.